ಮೃತ್ಯುಂಜಯಗಳು ಅಂತ. ಮೃತ್ಯುಂಜಯ ಅಂದ್ರೇನು? ಮೃತ್ಯುನ್ನೇ ಗೆದ್ದವಳು. ಅವಳಿಗೆ ಸಾವಿದ್ಯಾ ನೋಡಿದ ಸುರಬಾಲಿ ಹೇಳ್ತಾಳೆ, ಅವಳು ನಾ ದಿವಸ ಆಯ್ತು, ನಾ ದಿವಸ ಆಯ್ತು ಅಂತ. ಆದ್ರೆ ಶ್ರೀಮಾತೆಯವರು ಯಾರು? ಸಾವನ್ನೇ ಗೆದ್ದವರು. ಅವ್ರಿಗೂ ಸಾವೇ ಇಲ್ಲ ಅಂದ್ರೆ ನೋಡಿ, ಮೃತ್ಯುಂಜಯಗಳು ಅಂತ ಅಂದ್ರೆ ನೋಡಿ, ಆ ಮಾತಿದೆಯಲ್ಲ ಅದು ಇವಾಗೂ ಅನ್ವಯಿಸುತ್ತೆ. ಶ್ರೀಮಾತೆಯವರು ಅವಾಗ ಅಷ್ಟೇ ಇದ್ರಲ್ಲ, ಇವಾಗೂ ಇದ್ದಾರೆ ಅಂತ. ಇವಾಗೂ ಅವರು ಜೀವಂತವಾಗಿದ್ದಾರೆ. ಅವ್ರ ದೇಹವನ್ನು ಬಿಟ್ಟಿದ್ರು, ಅವರ ಆತ್ಮಸ್ವರೂಪ ಇವತ್ತಿಗೂ ಎಲ್ಲ ಕಡೆ ಇದೆ. ನಾವು ದಿವ್ಯತ್ರಯಲ್ಲಿ ದೀಪ ಹಚ್ತೀವಿ, ದೀಪ ಹಚ್ತಾ ಇದ್ದಾಗೆ ದಿವ್ಯತ್ರಯರ ವಿಶೇಷ ಆವಿರ್ಭಾವ ಉಂಟಾಗ್ತದೆ. ಅವಾಗ 3 ಜನ ಬಂದು ಕುತ್ಕೊಂತಾರೆ. ಕುತ್ಕೊಂಡು ನಮ್ಮೆಲ್ಲವನ್ನು ಗಮನಿಸ್ತಾರೆ, ಎಲ್ಲ ನೋಡ್ತಾರೆ. ನಾವೇನ್ ಮಾಡ್ತೀವಿ, ಸತ್ಸಂಗ ಯಾಕೆ ಮಾತಾಡ್ತೀವಿ, ಎಲ್ಲ ಪ್ರತಿಯೊಂದು ಗಮನಿಸ್ತಾರೆ. ನಾವು ಸತ್ಸಂಗ ಬಂದಾಗ ಸುಮ್ಮನೆ ಬಿಡು ಸತ್ಸಂಗದಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಸತ್ಸಂಗ ಬಂದಾಗ ನಾವು ಮೈಯೆಲ್ಲ ಕಣ್ಣ ಕುತ್ಕೋಬೇಕಂದ್ರೆ ನಾವು ನೋಡ್ದಿದ್ರು ಭಗವಂತ ನಮ್ಗೆ ನೋಡ್ತಾನೆ. ನಾವು ಅದಕ್ಕೆ ಒಂದು ಹೇಳ್ತಾರೆ, ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ. ಅದು ಎಲ್ಲರೂ ದೇವರೊಳಗಿಲ್ಲ ಅಲ್ವಾ? ಎಲ್ಲರೊಳಗೂ ಭಗವಂತ ಇದ್ದಾನೆ, ಆದ್ರೆ ಎಲ್ಲರೂ ಭಗವಂತೊಳಗಿಲ್ಲ ಅಲ್ವಾ? ಎಲ್ಲರೂ ಅವರದ್ದೇ ಲೋಕದಾಗಿ ಮುಳುಗ್ಬಿಡ್ತಾರೆ. ಮರುದಿನ ಅದನ್ನು ನೆನಪಿಸಿಕೊಂಡು ಶ್ರೀಮಾತೆ ಎನ್ನುತ್ತಾರೆ. ಅವಳಿಗೇನ್ ಗೊತ್ತು ನಾನು ಮೃತ್ಯುಂಜಯಗಳು ಅಂತ. ಈಗ ನೋಡಿದರೆ ಆ ಹುಚ್ಚಿ ಸುರಬಾಲೆ ಆಗೆಲ್ಲ ಬೈದದ್ದು ಒಳ್ಳೆಯದೇ ಆಯ್ತು ಎನ್ನಬೇಕು. ಅವಳು ಹಾಗೆ ಬೈದಿದ್ದರಿಂದಲೇ ಅಲ್ಲವೇ ಶ್ರೀಮಾತೆಯವರಿಂದ ಇಂಥ ಅಪೂರ್ವ ಸತ್ಯಾಂಶಗಳು ಹೊರ ಬರುವಂತಹದ್ದು. ನೋಡಿ, ಒಳ್ಳೆದರಲ್ಲೂ ಒಂದು ಕೆಟ್ಟ ಅಂಶ, ಒಳ್ಳೆದರಲ್ಲೂ ಒಂದು ಕೆಟ್ಟದರಲ್ಲೂ ಒಂದು ಒಳ್ಳೆ ಅಂಶ ಬಂತು ಅಂತ. ಅವಳು ಬೈದಿದ್ದು ಒಳ್ಳೆದೇ ಆಯ್ತು. ಅವಾಗ ಶ್ರೀಮಾತೆಯವರು ಯಾರು, ಶ್ರೀಮಾತೆಯರ ಒಳ ಸತ್ವ ಎಂಥದ್ದು, ಅಂತರ್ದೃಷ್ಟಿ ಎಂಥದ್ದು ಅಂತ ಗೊತ್ತಾಗುತ್ತೆ ನಮಗೆ. ಇನ್ನೊಮ್ಮೆ ಜಯರಾಮ್ ಬಾಟಿಯಲ್ಲಿ ಈ ನೆಂಟರ ದುಷ್ಟತನದಿಂದ ಬೇಸರಗೊಂಡ ಶ್ರೀಮಾತೆಯವರಿಗೆ ಹೇಳುತ್ತಾರೆ, ನೋಡಿ, ನೀವು ನನಗೆ ಇಷ್ಟೊಂದು ತೊಂದರೆ ಕೊಡಬಾರದು. ಇದರ ಅಂದ್ರೆ ಈ ದೇಹದ ಒಳಗಿರುವವಳೇನಾದರೂ ಒಮ್ಮೆ ಕೆರಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮ್ಮನ್ನ ಕಾಪಾಡಲಾರ. ಶ್ರೀಮಾತೆ ಹೇಳ್ತಿದ್ದಾರೆ ನೋಡ್ರಿ, ಈ ದೇಹದೊಳಗಿರುವ ಏನನ್ನು ಕೆರಳಿದ್ರೆ ನಿಮ್ಮನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದ್ರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಶ್ರೀಮಾತೆಯರಿಗೂ ಒಮ್ಮೆ ಸಹನೆ ಮೀರುತ್ತೆ ಎಂದು ಶ್ರೀರಾಮಕೃಷ್ಣರು ಹಿಂದೊಮ್ಮೆ ಹೃದಯರಾಮನಿಗೆ ಇದೇ ಮಾತನ್ನ ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಅವರು ಹೇಳಿರ್ತಾರೆ, ನೋಡುವುದು ನೀನು ನನ್ನನ್ನ ನೀ ಕೆಡಬಹುದು, ಏನನ್ನಾದ್ರೂ ಶ್ರೀಮಾತೆಯನ್ನು ಕೆಡಕಿದ್ರೆ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಅಂತ ತಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮಾತೆಯವರ ಶಕ್ತಿಯ ಕುರಿತಾಗಿ ಹೃದಯರಾಮ ಯಾರು? ಶ್ರೀರಾಮಕೃಷ್ಣ ಜೊತೆಗೆ ನಿಂತ್ಕೊಂಡು ಸೇವೆ ಮಾಡುವಂತ ವ್ಯಕ್ತಿ. ಅವನ ಕೊನೆ ಟೈಮಲ್ಲಿ ಬಿಟ್ಟು ಹೋಗ್ತಾನೆ. ಇದೇ ಮಾತನ್ನು ಹೇಳಿದಲ್ಲಿ ಸ್ಮರಿಸಬಹುದು. ಇವೆಲ್ಲ ಶ್ರೀಮಾತೆಯವರ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಸುಸ್ಪಷ್ಟಗೊಳಿಸುವಂತಹ ಅಧಿಕೃತ ಹೇಳಿಕೆಗಳು. ಇನ್ನೊಮ್ಮೆ ಅವರು ಕೊಯ್ಯಾಲ್ಪಾರದಲ್ಲಿದ್ದಾಗ ರಾಧೆಯ ಕಾಟದ ಕುರಿತಾಗಿ ಭಕ್ತಿಯೊಬ್ಬಳ ಹತ್ತಿರ ಹೇಳುತ್ತಾರೆ. ರಾಧೆ ಆ ಸುರಬಾಲೆ ಮಗಳು ಅಂದ್ರೆ ರಾಮಕೃಷ್ಣ ಹೇಳ್ತಾರೆ, ರಾಮಕೃಷ್ಣ ಯಾರ್ಯಾಗಲಿ ಗಂಡ ಸತ್ ಮೇಲೆ ಸ್ವಲ್ಪ ನೋವಾಗುತ್ತೆ, ಇನ್ನೇ ನಾನು ಯಾಕೆ ಇರ್ಬೇಕು ಅನ್ನೋ ಭಾವನೆ ಬರುತ್ತದೆ. ಶ್ರೀಮಾತೆ ರಾಮಕೃಷ್ಣರು ದರ್ಶನ ಕೊಟ್ಟು ಹೇಳ್ತಾರೆ, ಅವಳು ಸೂರಬಾಲೆ ಮಗಳು ರಾಧೆ ಇದ್ದಾಳೆ, ಅವಳು ಯೋಗಮಾಯಿ, ಅವಳನ್ನು ನೀನು ಆಶ್ರಯಿಸ್ಕೊಂಡು ಜಗತ್ತಿನ ಕೆಲಸ ಮಾಡುವಂತ ಶ್ರೀಮಾತೆ ಹೇಳಿರ್ತಾರೆ. ಕೊನೆ ಟೈಮಲ್ಲಿ ಶ್ರೀಮಾತೆ ಅವಳು ಬಿಸಾಕ್ಬಿಡ್ತಾರೆ, ಅವಳು ಧರಿಸಿ ಅವ್ರು ಶ್ರೀಮಾತೆ ದೇಹ ಬಿಡ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ಯಾರೇ ಆಗಲಿ ಒಬ್ಬರನ್ನ ಆಶ್ರಯಿಸ್ಕೊಂಡಿದ್ರೆ ನಾವು ಜಗತ್ತಿನ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನನ್ನ ಒಬ್ಬಳೇ ಅಂತಂದ್ರೆ ಏನೋ ಒಂಥರ ಅನಾಥ ಭಾವ ಕಾಡುತ್ತೆ. ರಾಮಕೃಷ್ಣ ನಾನು ಯಾಕೆ ಇರ್ಬೇಕು ಅನ್ನೋ ಭಾವನೆ ಎಲ್ಲ ನಿಮ್ಗೆ ಆಗಲಿ. ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ಅಥವಾ ಯಾರು ಇಲ್ಲ, ನಾನು ಯಾರು ಇಲ್ಲ, ಒಬ್ಬಳೇ ಇರೋದು, ಅನಾಥ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಶ್ರೀಮಾತೆ ಅದನ್ನೇ ರಾಮಕೃಷ್ಣ ದರ್ಶನ ಕೊಟ್ಟು ಅದನ್ನೇ ಹೇಳ್ತಾರೆ, ಏನು ತೆಗಿಬೇಡ, ಕಾಲನ್ನು ತೆಗಿಬೇಡ, ಬಳೆ ತೆಗಿಬೇಡ, ಏನು ತೆಗಿಬೇಡ ಅಂತ ಎಲ್ಲ ಹೇಳ್ತಾರೆ ರಾಮಕೃಷ್ಣ ದೇವರ ನಂತರ ದರ್ಶನ ಕೊಟ್ಟು. ಅದನ್ನು ನಾವು ಜೀವನ ಪುಸ್ತಕದಲ್ಲಿ ಓಡ್ತೀವಿ. ನೋಡು, ನನ್ನ ಈ ಶರೀರವನ್ನ ದೇವಿಯ ಶರೀರ ಅಂತ ತಿಳಿ. ಈ ಶರೀರ ಇನ್ನೆಷ್ಟು ಚಿತ್ರಹಿಂಸೆಯನ್ನ ತಾನೇ ಸಹಿಸಿತು. ದೇವಿಯಲ್ಲದೆ ಮನುಷ್ಯ ಮಾತ್ರದಿಂದ ಈ ಹಿಂಸೆಗಳನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇನು? ನಾನು ಬದುಕಿರುವವರೆಗೆ ಇವ ಯಾರು ನನ್ನನ್ನ ತಿಳಿಯಲಾರರು. ಇವರಿಗೆ ಅರ್ಥವಾಗುವುದೆಲ್ಲ ಅನಂತರವೇ. ಯಾರೇ ಆಗಲಿ